ನಿಮ್ಮ ಸೈನ್ಸ್ ಎಕ್ಸಾಮ್ ನಡೆಯಲಿದೆ. ಸೊ ಎಸ್, ಸೈನ್ಸ್ ಎಕ್ಸಾಮ್ಗೆ ಯಾವುದೆಲ್ಲ ಈಸ್ ದ ಹೀರೋ ಇನ್ ಫಿಸಿಕ್ಸ್. ಸೊ ಪ್ಲೀಸ್ ಅದರ ಬಗ್ಗೆ ಸರಿಯಾಗಿ ಗಮನ ನೋಡಿ. ದೀಸ್ ಆರ್ ದ ಬೋನಸ್ ಪಾಯಿಂಟ್ಸ್. ಯಾರೆಲ್ಲ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿದ್ದಾರೆ ಅವರಿಗೆ ಮಾತ್ರ ಇದು. ಹಾಯ್ ಹೆಲೋ SSLC ಚಾಂಪಿಯನ್ಸ್, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಸೈನ್ಸ್ ಎಕ್ಸಾಮ್ ನಡೆಯಲಿದೆ. ಸೊ ಎಸ್, ಸೈನ್ಸ್ ಎಕ್ಸಾಮ್ಗೆ ಯಾವುದೆಲ್ಲ ಟಿಪ್ಸ್ ನೀವು ಫಾಲೋ ಮಾಡಬೇಕು ಈ ವಿಡಿಯೋದಲ್ಲಿ. ಫಸ್ಟ್ ಫಿಸಿಕ್ಸ್ಗೆ ನೋಡುವ. ಬಿ ಕೇರ್ಫುಲ್ ವಿತ್ MCQs ನಿಮಗೆ ಗೊತ್ತಿದ್ದರೆ ಮಾತ್ರ ಬರೀರಿ ಫಸ್ಟಿಗೆ, ಇಲ್ಲದಿದ್ದರೆ ಲಾಸ್ಟಿಗೆ ಟೈಮ್ ಇದ್ದಾಗ ಥಿಂಕ್ ಮಾಡಿ ಬರೀರಿ. ಅದರಲ್ಲಿ ಯಾವುದೇ ಥರದ ಅರ್ಜೆನ್ಸಿ ಮಾಡಬೇಡಿ. ಮತ್ತು ಒಂದು ಕ್ವಶನ್ ಸಾಲ್ವ್ ಮಾಡುವಾಗ ದ ನಂಬರ್ ಆ್ಯಂಡ್ ಕ್ವಶನ್ ವೈಸ್. ಎಸ್ಪೆಷಲಿ ಫಿಸಿಕ್ಸಲ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಆಗ ಅದರಲ್ಲಿ ಕ್ವಶನ್ಸಲ್ಲಿ ನಂಬರ್ಸ್ ಇರುತ್ತಲ್ವ, ಆ ನಂಬರ್ಸನ್ನು ನೀವು 2 ಸಲ ಚೆಕ್ ಮಾಡಿ ಆನ್ಸರ್ ಬರೆಯುವ ಮೊದಲು. ಅಂದರೆ ಯಾವ ನಂಬರ್ ಕ್ವಶನ್ ಪೇಪರಲ್ಲಿ ಉಂಟು, ಸೇಮ್ ನಂಬರ್ ಆನ್ಸರ್ ಶೀಟಲ್ಲಿ ಕೂಡ ಉಂಟಾ, ಸೊ ನೀವು ಸರಿಯಾಗಿ ಚೆಕ್ ಮಾಡಬೇಕು. ಕ್ವಶನ್ಸ್ ಕೂಡ ಸರಿಯಾಗಿ ಓದಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸೀರೀಸ್ ಕ್ವಶನ್ ಬಂದಿರುತ್ತೆ, ರೆಸಿಸ್ಟರ್ಸ್, ಇದು ನೀವು ಪ್ಯಾರಲ್ ಓದಿ ಅದನ್ನು ಪ್ಯಾರಲ್ ಥರ ಸಾಲ್ವ್ ಮಾಡ್ತೀರ. ಅಂತಹ ಮಿಸ್ಟೇಕ್ಸ್ ಪ್ಲೀಸ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್, ಚೆಕ್ ಅಗೇನ್ ಆಫ್ಟರ್ ರೈಟಿಂಗ್. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ ಮೇಲೆ ವಾಪಸ್ ಚೆಕ್ ಮಾಡಿ ನೀವೆಲ್ಲ ಸರಿಯಾಗಿ ಬರೆದಿದ್ದು. ಒಂದು 1 ಮಿನಿಟಲ್ಲಿ ಓಕೆ ಒಮ್ಮೆ ಗೋತ್ರು ಮಾಡಿ ಎಲ್ಲ ಸರಿಯಾಗಿ ಬರೆದಿರಲ್ಲ ಅಂತ, ಎಸ್ಪೆಷಲಿ ಫಿಸಿಕ್ಸ್ ನ್ಯೂಮೆರಿಕಲ್ಸ್. ಮತ್ತು ಬಿ ಕೇರ್ಫುಲ್ ವಿತ್ ಫಾರ್ಮುಲಾಸ್ ಈಸ್ ದ ಹೀರೋ ಇನ್ ಫಿಸಿಕ್ಸ್. ಸೊ ಪ್ಲೀಸ್ ಅದರ ಬಗ್ಗೆ ಸರಿಯಾಗಿ ಗಮನ ನೋಡಿ. ಅದೇ ಮಿಸ್ಟೇಕ್ಸ್ ಮಾಡಬೇಡಿ, ಎಸ್ಪೆಷಲಿ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಸೀರೀಸ್ R1 + R2 + R3 ಮತ್ತು ಪ್ಯಾರಲಲ್ಲಿ 1/R = 1/R1 + 1/R2 ಅಂಥ ಫಾರ್ಮುಲಾಸ್ ಯಾವುದು ಕನ್ಫ್ಯೂಸ್ ಆಗಬೇಡಿ. ಸರಿಯಾಗಿ ಕಲಿತು ರಿವೈಸ್ ಮಾಡಿ ಹೋಗಿ. ಬೆಳಗ್ಗೆ ಎದ್ದು ನಾನು ಯಾವುದು ಹೇಳಿದ್ದೀನಿ ನಿಮ್ಮ ಹತ್ರ ಫಾರ್ಮುಲಾ ಶೀಟ್ ಮಾಡಲಿಕ್ಕೆ, ಅದನ್ನು ಪ್ಲೀಸ್ ರಿವೈಸ್ ಮಾಡಿ ಹೋಗಿ. ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಯಾವುದೇ ಥರ ಮಿಸ್ಟೇಕ್ಸ್ ಮಾಡಬೇಡಿ ಪ್ಲೀಸ್. ಎಕ್ಸಾಮ್ ಬರೆಯುವ ಮೊದಲು ಒಮ್ಮೆ ಕೆಮಿಕಲ್ ರಿಯಾಕ್ಷನ್ಸ್ ಇದು ಫಾರ್ಮುಲಾ ಶೀಟ್ ಒಮ್ಮೆ ನೋಡಿ ಹೋಗಿ, ಇಲ್ಲದಿದ್ದರೆ ಕೆಮಿಕಲ್ ರಿಯಾಕ್ಷನ್ಸ್ ಇದು ನೋಟ್ಸಲ್ಲಿ ಒಮ್ಮೆ ರಿವೈಸ್ ಮಾಡಿ ಹೋಗಿ ಲಾಸ್ಟ್ ಮೂಮೆಂಟ್. ಮತ್ತು MCQs ಪ್ಲೀಸ್ ಮಿಸ್ಟೇಕ್ಸ್ ಮಾಡಬೇಡಿ. ಮತ್ತು 4 ಮಾರ್ಕ್ಸ್ ಅಂಥ ಕ್ವಶನ್ಸ್ ಎಲ್ಲ ಬರೆಯುವಾಗ ಪಾಯಿಂಟ್ಸ್ ಆಗಿ ಬರೀರಿ. ಹಾಗಂತ ಆಗ್ತಂತೆ ಇವ್ಯಾಲ್ಯೂಟರಿ ಕೂಡ ಈಸಿ ಆಗುತ್ತೆ. ಕ್ವಶನ್ ಪೇಪರ್ ಚೆಕ್, ಆನ್ಸರ್ ಶೀಟ್ ಚೆಕ್ ಮಾಡೋಕ್ಕೆ, ಮತ್ತು ಒಳ್ಳೆ ಮಾರ್ಕ್ಸ್ ಕೂಡ ಬರ್ಕೊಡ್ತಾರೆ. ನೆಕ್ಸ್ಟ್ ಬಯಾಲಜಿ MCQs ಸೇಮ್, ಮಿಸ್ಟೇಕ್ಸ್ ಮಾಡಬೇಡಿ. ಮತ್ತು ಲೇಬಲ್ ಆ್ಯಂಡ್ ಡಯಾಗ್ರಾಮ್ಸನ್ನು ನೀವು ಐ ಹ್ಯಾವ್ ಮೆನ್ಷನ್ಡ್ ಇಟ್ ನೀಟ್ಲಿ, ಯಾಕಂದರೆ ನಾನು ಕೂಡ ಡ್ರಾಯಿಂಗಲ್ಲಿ ತುಂಬ ವೀಕ್. ಸೊ ನೀವು ಏನು ಮಾಡಬೇಕಂದ್ರೆ ಡಯಾಗ್ರಾಮ್ ಚೆಂದ ಮಾಡಲಿಕ್ಕಲ್ಲ, ನೀಟಾಗಿರಬೇಕು. ಅಂದರೆ ಇವ್ಯಾಲ್ಯೂಟರಿ ನೋಡುವಾಗ ಅವನಿಗೆಲ್ಲ ಅರ್ಥ ಆಗಬೇಕು ಏನೆಲ್ಲ ಉಂಟಂತ. ಸೊ ಆದಷ್ಟು ಟ್ರೈ ಮಾಡಿ ಲೇಬಲ್ಸನ್ನು ನೀಟ್ಲಿ ಮಾಡಲಿಕ್ಕೆ ಅಷ್ಟೇ. ಮತ್ತು ಡೋಂಟ್ ಲೀವ್ ಎನಿ ಕ್ವಶನ್, ಯಾವುದೇ ಕ್ವಶನ್ಸನ್ನು ಬಿಡಬೇಡಿ. ದೀಸ್ ಆರ್ ದ ಬೋನಸ್ ಪಾಯಿಂಟ್ಸ್. ಯಾರೆಲ್ಲ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿದ್ದಾರೆ ಅವರಿಗೆ ಮಾತ್ರ ಇದು. ಒಂದು ಕ್ವಶನ್ ಬರೆದ ಮೇಲೆ ಒಂದು ಆನ್ಸರ್ ಬರೆದ ಮೇಲೆ ಲೈನ್ ಹಾಕಿ. ಯಾವಾಗ ಲಾಸ್ಟಲ್ಲಿ ನಿಮ್ಮೆಲ್ಲ ಆನ್ಸರ್ಸ್ ಬರ್ತಾಯಿತ್ತು, ಈಗ ನಿಮ್ಮದು ಟೈಮ್ ಉಂಟು, ಸ್ಕೇಲ್ ತೆಗೀರಿ, ಪೆನ್ಸಿಲ್ ತೆಗೀರಿ, ಲೈನ್ ಹಾಕ್ತಾ ಹೋಗಿ. ಯಾಕಂದರೆ ಅದರಿಂದ ಆನ್ಸರ್ ಶೀಟ್ ತುಂಬ ಆರ್ಗನೈಸ್ಡ್ ಆಗಿ ಕಾಣುತ್ತೆ. ಮತ್ತು ಫಿನಿಶ್ ಬಿಫೋರ್ 30 ಮಿನಿಟ್ಸ್, ಆದಷ್ಟು ಬೇಗ ಫಿನಿಶ್ ಮಾಡಿ ಟ್ರೈ ಮಾಡಿ. ಅದಾದಮೇಲೆ ಪೇಪರ್ಸ್ ವಾಪಸ್ ಚೆಕ್ ಮಾಡಿ, ಆ್ಯಸ್ ಇಫ್ ಯು ಆರ್ ಕರೆಕ್ಟಿಂಗ್ ಅ ಪೇಪರ್. ನೀವು ಒಬ್ಬ ಇವ್ಯಾಲ್ಯೂಟರಾಗಿ ಎಲ್ಲ ಸರಿಯಾಗಿ ವಾಪಸ್ ಚೆಕ್ ಮಾಡಿ. ನಿಮಗೆ ಫಸ್ಟ್ ಆನ್ಸರ್ಸ್ ಬರೆಯುವಾಗ ಆನ್ಸರ್ಸ್ ಗೊತ್ತಿಲ್ಲ, ಯಾವುದೇ ಥರದ ಟೈಮ್ ವೇಸ್ಟ್ ಮಾಡಿಬಿಡಿ, ಬಿಟ್ಟು ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಮತ್ತು ಲಾಸ್ಟಿಗೆ ನಿಮಗೆ ಅದು ಟೈಮ್ ಆನ್ಸರ್ಸ್ ನೆನಪಾಗುತ್ತೆ. ಇಫ್ ಯು ಡೋಂಟ್ ನೋ ದ ಆನ್ಸರ್, ಆನ್ಸರ್ ನಿಮಗೆ ಗೊತ್ತಿಲ್ಲ, ಏನು ಮಾಡಬೇಕು? ಆನ್ಸರ್ ನಿಮಗೆ ಗೊತ್ತಿಲ್ಲ ಅಂದರೆ ಆ ಟಾಪಿಕ್ ಬಗ್ಗೆ ಏನಾದರೂ ಬರೀರಿ, ಏನು ನಿಮಗೆ ಗೊತ್ತುಂಟು ಅದು ಬರೀರಿ. ಯಾಕಂದರೆ ಇವ್ಯಾಲ್ಯೂಟರ್ಸ್ ಹುಡುಕ್ತಾರೆ ಎಲ್ಲಿ ನಾನು ಮಾರ್ಕ್ ಕೊಡ್ಬೋದು, ಎಲ್ಲಿಂದ ಸ್ಟೂಡೆಂಟ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಆಗ ಆ ಪಾಯಿಂಟ್ಸ್ ಅವರಿಗೆ ವ್ಯಾಲಿಡ್ ಕಂಡ್ರೆ ಅವರು ಮಾರ್ಕ್ಸ್ ಕೊಡ್ತಾರೆ. ಸೊ ಪ್ಲೀಸ್ ಯಾವ ಕ್ವಶನನ್ನು ಅನ್ಆನ್ಸರ್ಡ್ ಬಿಡಬೇಡಿ. ಆ ಟಾಪಿಕ್ ಬಗ್ಗೆ ನಿಮಗೆ ಏನಾದರೂ ಗೊತ್ತುಂಟ ಅದನ್ನು ಬರೀರಿ. ಏನೆಲ್ಲ ನಿಮಗೆ ಗೊತ್ತುಂಟು ಎಲ್ಲ ಯು ಶುಡ್ ಶೋ ದ್ಯಾಟ್ ಇನ್ ಆನ್ಸರ್ ಶೀಟ್. ಐ ನೋ ದಿಸ್, ಐ ನೋ ದ್ಯಾಟ್, ಅದನ್ನು ನೀವು ತೋರಿಸಬೇಕು ಇವ್ಯಾಲ್ಯೂಟರಿಗೆ. ಮತ್ತು ಯಾವುದೇ ಕ್ವಶನ್ಸನ್ನು ಬಿಡಬೇಡಿ, ಎಲ್ಲವನ್ನು ಅಟೆಂಪ್ಟ್ ಮಾಡಿ, ಯಾವುದನ್ನು ಬಿಡಬೇಡಿ. ಮತ್ತು ಅಟೆಂಪ್ಟ್ ದ ಎಕ್ಸ್ಟ್ರಾ ಕ್ವಶನ್ಸ್. ಲಾಸ್ಟ್ ಟೈಮ್ ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಬರೆದ ಕ್ವಶನ್ಸ್ ಮೇಲೆ ನಿಮಗೆ ಡೌಟ್ ಉಂಟು, ಓಕೆ ಇದು ಆನ್ಸರ್ ಆಗಿರ್ಬೋದಾ ಇಲ್ವಾ, ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಪ್ಟ್ ಮಾಡಿ. ದಿಸ್ ಕ್ಯಾನ್ ಬಿ ಯುವರ್ ಸೇವಿಯರ್. ಪ್ಲೀಸ್ ಎಕ್ಸ್ಟ್ರಾ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿ. ಲಾಸ್ಟಿಗೆ ಟೈಮ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮಗೆ ನೀವು ಬರೆದ ಆನ್ಸರ್ ಮೇಲೆ ಡೌಟ್ ಇದ್ದರೆ ಆದರೆ ಯಾವುದು ಎಕ್ಸ್ಟ್ರಾ ಕ್ವಶನ್ ಉಂಟು ಅದನ್ನು ಕೂಡ ಅಟೆಂಪ್ಟ್ ಮಾಡಿ. ಫಸ್ಟಿಗೆ ಯಾವ ಕ್ವಶನ್ಸ್ ಮೇಲೆ ನೀವು ಅಟೆಂಪ್ಟ್ ಮಾಡಿದ ಕ್ವಶನ್ಸ್ ಮೇಲೆ ಡೌಟ್ ಉಂಟು ಅದರ ಎಕ್ಸ್ಟ್ರಾ ಕ್ವಶನ್ಸ್ ಆನ್ಸರ್ ಮಾಡಿ. ಮತ್ತು ಎಲ್ಲ ಆನ್ಸರ್ಸನ್ನು ಎಕ್ಸ್ಟ್ರಾ ಕ್ವಶನ್ಸ್ ಸಾಲ್ವ್ ಮಾಡೋದು ಟ್ರೈ ಮಾಡಿ. ಆಗೋದಿಲ್ಲ, ತುಂಬ ಕಷ್ಟ ಉಂಟು, ಆದರೆ ಆದಷ್ಟು ಟ್ರೈ ಮಾಡಿ ಟೈಮ್ ಇದ್ದರೆ. ಮತ್ತು ರೈಟ್ ನೀಟ್ಲಿ, ವೆರಿ ಇಂಪಾರ್ಟೆಂಟ್, ನೀಟಾಗಿ ಬರೀರಿ. ಆನ್ಸರ್ ಶೀಟ್ ಶುಡ್ ಬಿ ಕ್ಲೀನ್ ಆ್ಯಂಡ್ ನೀಟ್. ದ್ಯಾಟ್ಸ್ ಇಟ್.
ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ನೀವು ಕಲ್ತಿದ್ದೀರಾ, ನೀವು ಹಾರ್ಡ್ ವರ್ಕ್ ಹಾಕಿದ್ದೀರಾ, ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಆಲ್ ದ ಬೆಸ್ಟ್.